ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವಿತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಮಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಪ್ರತಿ ವಾರ ಸಂಧ್ಯಾವಂದನೆಯ ಮಹತ್ವವನ್ನು, ಸಂಧ್ಯಾವಂದನೆಯ ಪ್ರತಿ ಅಂಗಗಳನ್ನು ಅರ್ಥಪುರಸ್ಸರವಾಗಿ ಮಂತ್ರವನ್ನು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅರ್ಘ್ಯಪ್ರದಾನ, ಅರ್ಹ ಪೂಜಾಯಾಮ್ ಅನ್ನುವಂಥ ಧಾತುವಿನಿಂದ ಬಂದಿರುವಂಥ ನಿಷ್ಪನ್ನವಾಗಿರುವಂಥದ್ದು. ಅರ್ಘ್ಯ ಅನ್ನೋ ಶಬ್ದಕ್ಕೆ ಸಲ್ಲಿಸೋದು ಅಂತ ಅರ್ಥ ಇದೆ. ಅದರಲ್ಲೂ ಭಾರದ್ವಾಜ ಸ್ಮೃತಿ ಹೇಳ್ತದೆ, ಪ್ರಣವ ವ್ಯಾಹೃತಿ ಗಾಯತ್ರಿ ಮಂತ್ರದಿಂದ ಸತ್ಯನಾಥೀಯ ಸಂಧ್ಯಾ ಭಾಷ್ಯದಲ್ಲೂ ಇದನ್ನು ಹೇಳ್ತಾರೆ. ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣನಿಗೆ ನೀರನ್ನು, ಜಲವನ್ನು ದಾನ ಮಾಡುವಂಥದ್ದನ್ನು ಅರ್ಘ್ಯ ಅಂತ ಕರೀತಾರೆ. ಅದರಲ್ಲೂ ಸೂರ್ಯನಿಗೆ ಎದುರಾಗಿ ನಿಂತು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಜಲವನ್ನು ಬ್ರಾಹ್ಮಣ ಸೂರ್ಯನಿಗೆ ಅಭಿಮುಖವಾಗಿ ಆದಿತ್ಯನಿಗೆ, ಆ ಆದಿತ್ಯನಲ್ಲಿರುವಂಥ ವಿಷ್ಣುವಿಗೆ, ನಾರಾಯಣನಿಗೆ ಸಮರ್ಪಣೆಯನ್ನು ಮಾಡುವಂಥದ್ದನ್ನು ಅರ್ಘ್ಯ ಅಂತ ಕರೀತಾರೆ. ಆದಿತ್ಯ ಮಂಡಲಾಂತರಸ್ಥಂ ಧ್ಯಾತ್ವಾ ವಿಷ್ಣುಂ ಸನಾತನಂ ವಶಿಷ್ಠ ಸ್ಮೃತಿ ಹೇಳ್ತಾ ಇದೆ. ಇನ್ನು ನಿಂತುಕೊಂಡು ಪಾದವನ್ನು ಜೋಡಿಸಿ ಬೊಗಸೆಯಲ್ಲಿ ಜಲವನ್ನು ತುಂಬಿಕೊಂಡು ಗೋಶೃಂಗ ಅಂದರೆ ಆಕಳ ಕೊಂಬು ಹೇಗಿರ್ತದೋ ಹಾಗೆ ಆ ರೀತಿಯಾಗಿ ಹೀಗೆ ಎರಡೂ ಕೈ, ಇವೆರಡೂ ಬಟ್ಟೆಗಳು ಎರಡೂ ಸೇರಬಾರ್ದು, ಹೀಗೆ ಓಪನ್ ಆಗಿರಬೇಕು, ಬಿಟ್ಟಿರಬೇಕು. ಆ ರೀತಿಯಾಗಿ ಕರಾಭ್ಯಾಂ ತೋಯಂ ಮದಾಯ, ಅದನ್ನೆಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ಎರಡೂ ಕೈಗಳಲ್ಲಿ ಆ ನೀರನ್ನು ಸ್ವೀಕಾರ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಗಾಯತ್ರಿ ನಾಮಕನಾಗಿರುವಂಥ ಭಗವಂತನಿಗೆ, ಸೂರ್ಯಮಂಡಲದಲ್ಲಿರುವಂತಹ ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕಪ್ಪ. ಇನ್ನು ಸೂರ್ಯಾಂತರ್ಯಾಮಿಯನ್ನು ನೆನೆದು ಅರ್ಘ್ಯ ಕೊಡಬೇಕು ಅಂತ ನಾನು ಹೇಳಿದೆ. ಈಗ ಅದನ್ನೆಲ್ಲಿ ಹೇಳ್ತಾರೆ, ಸದಾಚಾರ ಸ್ಮೃತಿಯಲ್ಲೂ ಆಚಾರ್ಯರು ಹೇಳುವಂತಹ ಮಾತು, ಗಾಯತ್ರ್ಯಾಂಜಲಿಂ ಧ್ಯಾತ್ವಾ ಸೂರ್ಯಗತಂ ಹರಿಂ, ಸೂರ್ಯನಲ್ಲಿರುವಂತಹ ಆ ಹರಿಯನ್ನು ಸ್ಮರಣ ಮಾಡಿ ಆ ಸ್ಮರಣಪೂರ್ವಕವಾಗಿ ಆ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಸೂರ್ಯ ಅರ್ಘ್ಯವನ್ನು ಕೊಡಬೇಕು. ಇನ್ನು ಸೂರ್ಯ ಅರ್ಘ್ಯವನ್ನು ಕೊಡುವಂತಹವನೇನಿದ್ದಾನಲ್ಲ, ಎಷ್ಟು ಸತಿ ಕೊಡಬೇಕ್ರಿ ಅರ್ಘ್ಯವನ್ನು ಅಂತ ಕೇಳಿದರೆ 3 ಬಾರಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮೂರೇ ಯಾಕೆ ಕೊಡಬೇಕು? 3 ಕೊಡಬೇಕು ಅಂತ ಹೇಳಿದ್ರಿ, ಯಾಕೆ ಕೊಡಬೇಕು 3 ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಏಕಂ ಶಸ್ತ್ರಾಸ್ತ್ರ ನಾಶಾಯ, ಏಕಂ ವಾಹನ ನಾಶನೇ, ಅಸುರಾಣಾಂ ವಧ ಏಕಂ ದದ್ಯಾದರ್ಘ್ಯ ತ್ರಯಂ ಶುಚಿ. ಮಂದೇಹ ಅನ್ನುವಂತಹ ರಾಕ್ಷಸರಿದ್ದಾರೆ, ಅವರು ಯಾವಾಗಲೂ ಉತ್ಪತ್ತಿ ಆಗ್ತಿರ್ತಾರೆ ಸಂಧ್ಯಾಕಾಲದಲ್ಲಿ. ಅವರ ನಾಶಕ್ಕೋಸ್ಕರವಾಗಿ ಒಂದನೇ ಸರಿ ಕೊಡುವಂತಹ ಅರ್ಘ್ಯ ಅವರ ಶಸ್ತ್ರಾಸ್ತ್ರಗಳು ನಾಶ ಆಗಲಿ, ಎರಡನೇದ್ದು ಅವರ ವಾಹನ ನಾಶ ಆಗಲಿ, ಮೂರನೇದ್ದು ಆ ಅಸುರರೇ ನಾಶ ಆಗಲಿ. ವಿಷ್ಣು ಪುರಾಣ ಹೇಳ್ತಾ ಇದೆ, ಏಕಂ ವಾಹನ ನಾಶಾಯ ದ್ವಿತೀಯಂ ಶಸ್ತ್ರನಾಶನೇ ರಾಕ್ಷಸಾನಾಂ ವಧಾಯೈಕಂ ದದ್ಯಾದರ್ಘ್ಯಂ ತ್ರಯಂಬುಧಃ. ಸಂಧ್ಯಾಭಾಷ್ಯ ವಿಷ್ಣು ಪುರಾಣದಲ್ಲಿ ಬಂದಿರುವಂಥ ಮಾತು. ಹಾಗಾಗಿ ಮೊದಲನೇದ್ದು ಅವರ ಶಸ್ತ್ರಾಸ್ತ್ರ ನಾಶ ಆಗಬೇಕು, ಕುದುರೆಗಳ ನಾಶ ಆಗಬೇಕು, ಎರಡನೇದ್ರಿಂದ ಮೂರನೇದ್ದು ಅವರ ನಾಶ ಆಗಬೇಕು. ಆ ದೃಷ್ಟಿಯಿಂದ ಅರ್ಘ್ಯವನ್ನು ಕೊಡಬೇಕಪ್ಪ. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ, 4 ಅರ್ಘ್ಯ ಕೊಡ್ತಾರೆ. ಯಾಕೆ 4 ಅರ್ಘ್ಯ ಕೊಡ್ತಾರೆ ಅದನ್ನು ಹೇಳ್ತಾರೆ ಮುಂದೆ. 3 ಅರ್ಘ್ಯ ಕೊಡಬೇಕು, ಕಾಲಾತಿಕ್ರಮ ದೋಷ ಪ್ರಾಶ್ಚಿತಾರ್ಥಂ. ನಾವು ಸರಿಯಾದ ಸಮಯಕ್ಕೆ ಸಂಧ್ಯಾವನೆ ಮಾಡ್ತಾ ಇಲ್ಲ, ಕಾಲವನ್ನು ಮೀರಿಸಿ, ಅಂದರೆ ಸೂರ್ಯೋದಯ ಆದ ಮೇಲೂ ನಾವು ಏನು ಮಾಡ್ತಾ ಇದ್ದೀವಿ, ಅರ್ಘ್ಯವನ್ನು ಕೊಡ್ತಾ ಇದ್ದೀವಿ.
ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಆಗ ಸರಿಯಾದ ಸಮಯಕ್ಕೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಮುಂದಿದೆ, ಹೇಳ್ತಾರೆ ನೋಡಿ. ಜಲಮಧ್ಯೆ ಜಲಂಕ್ಷಿಪೇತ್ ಜಪ್ತ್ವಾರ್ಘ್ಯಂ ಚ ಪ್ರದಾತವ್ಯಂ ಜಲಭಾವೇ ಶುಚಿಸ್ಥಲಂ ಸಂಪ್ರೋಕ್ಷವಾರಿಣ ಸಮ್ಯಕ್. ಎಷ್ಟೆಲ್ಲ ಹೇಳ್ತಾರೆ ನೋಡಿ ಶಾಸ್ತ್ರಕಾರ. ಬ್ರಹ್ಮಾಂಡ ದಲ್ಲಿ ಬಂದಿರುವಂಥ, ಪುರಾಣದಲ್ಲಿ ಬಂದಿರುವಂಥ ಮಾತಿದು. ಅರ್ಘ್ಯಪ್ರದಾನವನ್ನು ನೀರನ್ನು ತಗೊಂಡು ನೀರಿನಲ್ಲೇ ಹಾಕಬೇಕು. ಅಂದರೆ ಏನರ್ಥ? ನದಿಯಲ್ಲಿ ಮಾಡುವಂಥದ್ದು ಭಾಳ ಶ್ರೇಷ್ಠ, ಬಾವಿಯಲ್ಲಾದರೂ ಮಾಡಬೇಕು. ತುಳಸಿ ವೃಂದಾವನದ ಹತ್ತಿರ ಆ ನೀರನ್ನು ಚೆಲ್ಲಬೇಕು ಅಂತಾರೆ. ಬರೇ ಭೂಮಿಯ ಮೇಲೆ ಕೊಡುವಂತಹ ಅರ್ಘ್ಯ ಇದೆ ಅಲ್ಲ, ಅದು ದಾರಿದ್ರ್ಯವನ್ನು ಕೊಡ್ತಾ ಇದೆ. ಹಾಗಾಗಿ ಹಾಗೆ ಮಾಡಬಾರ್ದಪ್ಪ ಅಂತಾರೆ. ಇನ್ನು ಅರ್ಘ್ಯ ಕೊಡ್ತೀವಲ್ಲ, ನಾನೀಗ ಹೇಳಿದ್ನೆಲ್ಲ ಮುಕ್ತ ಹಸ್ತೇನ ದಾತವ್ಯಂ. ಹೀಗೆ ಮುಕ್ತವಾದ ಹಸ್ತದಿಂದ, ಇವೆರಡು ಬೆಟ್ಟು ಬೇರೆ ಇರಬೇಕು. ಮುಕ್ತವಾದ ಹಸ್ತ ಅದನ್ನು ಹೇಳ್ತಾರೆ. ಮುಕ್ತ ಹಸ್ತೇನ ದಾತವ್ಯಂ ಮುದ್ರಾಂ ತತ್ರಾಂ ನಕಾರಗೇತ್ ತರ್ಜನ್ಯಾಂ ಗುಪ್ತ ಯೋಗೇನ ರಾಕ್ಷಸಿ ಮುದ್ರಿಕಾ ಸ್ಮೃತ. ತರ್ಜನಿ ಮತ್ತು ಅಂಗುಷ್ಟ ಇವು ಇರ್ತಾವಲ್ಲ, ಇದು ತರ್ಜನಿ, ಇದು ಅಂಗುಷ್ಟ. ಇವು ಎರಡನ್ನ ಕೂಡಿಸದೆ ಹಿಂಗೆ ಕೂಡಬಾರ್ದು. ಅಂದರೆ ಹಿಂಗೆ ಕೂಡಬಾರ್ದು, ಇವೆರಡು ಹಿಂಗೆ ಬಿಡಬೇಕು. ಎರಡು ಸೇರ್ಕೋಬಾರ್ದು, ಬೇರೆ ಬೇರೆ ಆಗಬೇಕು. ಆಗಿ ಜೊತೆಗೆ ಅದೇನಾದ್ರು ಸೇರ್ಕೊಂಡ್ಬಿಟ್ರೆ ಅದು ರಾಕ್ಷಸ ಮುದ್ರಾ ಅಂತ ಅನ್ನಿಸ್ಕೊಳ್ತದೆ. ಹಂಗಾಗಬಾರ್ದು. ಅದಕ್ಕೆ ಬಿಡಿಸಿ ನಾವೇನು ಮಾಡಬೇಕು? ಅರ್ಘ್ಯವನ್ನು ಕೊಡಬೇಕಪ್ಪ. ಅದರಲ್ಲೂ ಅರ್ಘ್ಯವನ್ನು ಯಾವ ಕಾಲದಲ್ಲಿ ಹೇಗೆ ಕೊಡಬೇಕು ಅನ್ನೋ ಪ್ರಶ್ನೆಗೆ ಅದಕ್ಕೆ ಹೇಳ್ತಾರೆ ವ್ಯಾಸಸ್ಮೃತಿಯಲ್ಲಿ. ಪ್ರಾತಃ ಕಾಲ ಸಂಧ್ಯಾರ್ಘ್ಯವನ್ನು ಸ್ವಲ್ಪ ಬಾಗಿ ಅರ್ಘ್ಯವನ್ನು ಕೊಡಬೇಕು. ಇನ್ನು ಮಧ್ಯಾಹ್ನ ಅರ್ಘ್ಯವನ್ನು ಹೃದಯಕ್ಕೆ ಸಮನಾಗಿ, ಹೃದಯದ ಹತ್ತಿರ ಇಟ್ಟುಕೊಂಡು ಕೊಡಬೇಕು. ಇನ್ನು ಸಾಯಂಕಾಲದ ಅರ್ಘ್ಯವನ್ನು ಭೂಮಿಯಲ್ಲಿ ಕುಳಿತುಕೊಂಡು ಕೊಡಬೇಕಪ್ಪ. ಅದನ್ನು ಹೇಳ್ತಾರೆ, ಭೂಮಿಯ ಹತ್ತಿರವಾಗಿ ಕೊಡಬೇಕು. ಪ್ರಾತಃ ಕಾಲ ನಿಂತು ಕೊಡಬೇಕು, ಸಾಯಂಕಾಲ ಕೂತು ಕೊಡಬೇಕು. ಸಾಯಂ ಆಸೀನ ವೇದ ಅಂದರೆ ಕುತ್ಕೊಂಡು ಕೊಡಬೇಕು ಅಂತ ಇದೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಏನು ಅಂದರೆ ಪ್ರಾತಃ ಕಾಲದಲ್ಲಿ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಬೊಗಸೆಯ ನೀರನ್ನು ತೆಗೆದುಕೊಂಡು 3 ಬಾರಿ ಅರ್ಘ್ಯವನ್ನು ಮಂತ್ರಪೂರ್ವಕವಾಗಿ ಕೊಡಬೇಕು. ಸಾಯಂಕಾಲ ಕುಳಿತುಕೊಂಡು ಕೊಡಬೇಕು. ಪಾಣಿನ ಜಲಮಾದಾಯ ಪ್ರಾತರ್ ಮಧ್ಯಾಹ್ನಯೋ ತಿಷ್ಟನ್ ಅಂದರೆ ಎದ್ದು ನಿಂತುಕೊಂಡು ಕೊಡಬೇಕು. ಸಾಯವಾಸೀನ ತೇಹಿ ತಿಷ್ಟನ್, ಸಾಯಂಕಾಲ ಕೂತುಕೊಂಡೇ ಕೊಡಬೇಕು ಅಂತ ಹೇಳ್ತಾರೆ. ಭಾರದ್ವಾಜ ಸಂಹಿತೆಯಲ್ಲೂ ಸಂಧ್ಯಾಭಾಷ್ಯದಲ್ಲೂ ಇದಕ್ಕೆಲ್ಲ ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಅರ್ಘ್ಯಕಾಲದಲ್ಲಿ ಒಂದು ಯಂತ್ರವನ್ನು ಬರಿಬೇಕು ಅರ್ಘ್ಯ ಪಾತ್ರೆಯಲ್ಲಿ. ಕಾರಣ ಶುಕ್ರಾಚಾರ್ಯರ ಆದೇಶದಂತೆ ಅಸುರನಾಗಿರುವಂತಹ ವೇತ್ರಪ ಅಂತ ಒಬ್ಬನು ಅಸುರ ಇದ್ದಾನೆ. ಅವನು ನೀರಿನಲ್ಲಿ ಅಡಗಿ ಕೂತಿರ್ತಾನೆ. ನಮಗೆ ಪುಣ್ಯ ಬರಲಿಕ್ಕೆ ಬಿಡೋದಿಲ್ಲ. ಹೆಂಗಾರೋ ಮಾಡಿ ನಮ್ಮ ಪುಣ್ಯವನ್ನು ಹ್ರಾಸ ಮಾಡಬೇಕು, ನಾಶ ಮಾಡಬೇಕು ಅಂತ ಕೂತಿರ್ತಾನೆ. ಅದಕ್ಕೋಸ್ಕರವಾಗಿ ಆ ಯಂತ್ರವನ್ನು ಬರೆದು, ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ತ್ರಿಕೋಣವನ್ನು ಬರೀಬೇಕು. ಮೇಲೆ ಓಂಕಾರ, ಬಲಗಡೆ ಭೂಹು, ಕೆಳಗಡೆ ಭುವಃ, ಎಡಭಾಗದಲ್ಲಿ ಸ್ವಹ. ಆ ಚಿತ್ರದಲ್ಲಿ ಹೇಗಿದ್ದೇನೋ ಆ ರೀತಿಯಾಗಿ ಬರೆದು, ಹ್ರೀಂ ಅಂತ ಮಧ್ಯ ಬರೆದು, ವಕಾರವನ್ನು ಅಂದರೆ ವರುಣ ಬೀಜವಾಚ್ಯನಾಗಿರುವಂತಹ ಮಂತ್ರವನ್ನು ಬರೆದು ಅದನ್ನೆಲ್ಲ ಹೇಳ್ತಾರೆ. ಓಂ ತ್ರಿಕೋಣ ದೀರ್ಘ ರಮ್ಯಂಚ ದೇವಾನಾಂ ಸಿದ್ಧಿದಾಯಕಂ ಗೋಣ ಮಧ್ಯೇತು ಹ್ರೀಣಾಂ ಕೋಣಾಗ್ರೇ ಪ್ರಣವಂ ಲಿಖೇತ್. ಸಂಸ್ಕೃತದಲ್ಲಿ ಶ್ಲೋಕದಲ್ಲಿದೆ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅದನ್ನು ಬಿಡಿಸಿ ಹೇಳಿರುವಂಥದ್ದು. ಈ ರೀತಿಯಾಗಿ ಬರೆದು ಆಮೇಲೆ ಅರ್ಘ್ಯವನ್ನು ಕೊಡಬೇಕು ಅಂತಾರೆ ತ್ರಿಕೋಣದಲ್ಲಿ. ಆ ತ್ರಿಕೋಣವನ್ನು ಬರೆದು, ಕಾರಣ ದೈತ್ಯಾನಾಂಚ ವದಾರ್ಧಾಯ ಗಾಯತ್ರ್ಯಾಂ ಅಭಿಮಂತ್ರಗೇತ್. ತ್ರಿಕೋಣವನ್ನು ಮಧ್ಯದ ಬೆಟ್ಟಿನಿಂದ, ಗೊತ್ತಾಗತ್ತೆ ಅಂತ ಅನ್ಕೊಂತೀನಿ, ಈ ಮಧ್ಯದ ಬೆಟ್ಟಿನಿಂದ ಯಂತ್ರವನ್ನು ಬರೀಬೇಕು. ನೀಟಾಗಿ ಬರೆದು ಅದನ್ನೆಲ್ಲಿ ಹೇಳ್ತಾರೆ, ಆದೋ ತ್ರಿಕೋಣ ಮಾಲಿಖ್ಯ ತನ್ಮಧ್ಯೆ ಪ್ರಣವಂ ಲಿಖೇತ್. ಯಾವ ಬೆಟ್ಟಿನಿಂದ ಬರೀಬೇಕು ಅಂತ ಕೇಳಿದರೆ ತರ್ಜನಿಯಲ್ಲ, ಮಧ್ಯದ ಬೆಟ್ಟು. ಮಧ್ಯವಾಂಗುಲಿನ ತತ್ರ ಉಲ್ಲಿಖೇತ್ತು ಯಥಾವಿಧಿ. ಮಧ್ಯದ ಬೆಟ್ಟಿನಿಂದ, ಬೆರಳಿನಿಂದ ಅಲ್ಲಿ ಆ ಯಂತ್ರವನ್ನು ಬರೀಬೇಕಪ್ಪ
ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಬರದಾದ ಮೇಲೆ ಎದ್ದು ನಿಂತ್ಕೊಳ್ಬೇಕು. ಎದ್ದು ನಿಂತುಕೊಂಡು ಗೋಶೃಂಗ ಮಾತ್ರ ಮುದ್ಧೃತ್ಯ ರವಿಂ ವೀಕ್ಷಾ ಜಲಾಂಜಲಿಂ, ಎದ್ದು ನಿಂತುಕೊಂಡು ಎರಡೂ ಪಾದಗಳನ್ನು ಸಮ ಮಾಡಿ ಕೈ ಜೋಡಿಸಿ ಬೊಗಸೆಯಲ್ಲಿ ಆ ನೀರನ್ನು ತೆಗೆದುಕೊಂಡು ಗೋಶೃಂಗದಷ್ಟು ಎತ್ತರದಿಂದ ಆ ಸೂರ್ಯನಿಗೆ ಆ ಮಂತ್ರವನ್ನು ಹೇಳ್ತಾ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕಪ್ಪ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನೀಗ ಹೇಳಿದ್ನಲ್ಲ, ಎರಡು ತರ್ಜನಿ ಮತ್ತು ಅಂಗುಷ್ಟ ಸೇರಬಾರದು. ಸೇರದಂತೆ ನಾವೇನು ಮಾಡಬೇಕು? ಅರ್ಘ್ಯವನ್ನು ಕೊಡಬೇಕು. ಇನ್ನು ಮಧ್ಯಾಹ್ನ ಕಾಲದಲ್ಲಿ ಅರ್ಘ್ಯ ಕೊಡಬೇಕಾದ್ರೆ ಹಂಸ ಮಂತ್ರ ಇದೆ. ಹಂಸ ಶುಚಿಷದ್ವಸುಹು ಅಂತ ಒಂದು ಮಂತ್ರ ಇದೆ. ಆ ಮಂತ್ರದಿಂದ ಅರ್ಘ್ಯವನ್ನು ಸಂಧ್ಯಾರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಘ್ಯ ಕೊಡುವಂಥ ಸಂದರ್ಭದಲ್ಲಿ ಗಾಯತ್ರಿಯ ನಾಮಕನಾಗಿರುವಂತಹ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ನಾವೇನು ಮಾಡಬೇಕು? ಅರ್ಘ್ಯವನ್ನು ಕೊಡಬೇಕು. ಇನ್ನು ಯೇ ಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶಿ ಜಗತ್ಪತೆ ಅನುಕಂಪ ಯಮಭಿಕ್ತಾಯ ಗ್ರಹಣಾರ್ಘ್ಯಂ ನಮೋಸ್ತುತೆ. ಆ ಸೂರ್ಯನಿಗೆ ಕೈ ಮುಗಿದು ಹೇಳಬೇಕು, ಸಹಸ್ರ ಕಿರಣಗಳ ಒಡೆಯನಾಗಿರುವಂತಹ ಸೂರ್ಯ ನಮ್ಮ ಮೇಲೆ ಅನುಗ್ರಹವನ್ನು ಮಾಡು. ನಾವೀಗ ಅರ್ಘ್ಯವನ್ನು ಕೊಡ್ತಾ ಇದ್ದೀವಿ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ನಾವು ಕೊಡಬೇಕಪ್ಪ. ಅದರಲ್ಲೂ ಮರೀಚಿ ಮೊದಲಾದ ಎಲ್ಲ ಜ್ಞಾನಿಗಳು, ಸನಕಾದಿ ಯೋಗಿಗಳು ಆ ಅರ್ಘ್ಯವನ್ನು ಪ್ರದಾನವನ್ನು ಮಾಡ್ತಾರೆ. ಅರ್ಘ್ಯ ಪ್ರದಾನ ಮಾಡುವಂಥ ಸಮಯ ತ್ರಿಕಾಲದಲ್ಲೂ ಸಂಧ್ಯಾಕಾಲದಲ್ಲಿ ಮಾಡಬೇಕು. ಅದನ್ನು ಮೀರಿದರೆ ನಮಗೆ ದೋಷ ಇದೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಸರಿಯಾದ ಸಮಯಕ್ಕೆ ಅರ್ಘ್ಯವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಘ್ಯ ಪ್ರದಾನದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಕೇಳಿದರೆ, ಮಂದೇಹ ಅನ್ನುವಂಥ ರಾಕ್ಷಸರು ಹುಡ್ತಾರೆ ಅಂತ ಹೇಳಿದೆ. ಮಂದೇಹಾನಾಂ ವದಾರ್ಥಾಯ, ನಾವು ಕೊಡುವಂಥ ಅರ್ಘ್ಯ ಇದೆಯಲ್ಲ ಅದು ಮಂದೇಹ ಅನ್ನುವಂಥ ರಾಕ್ಷಸರು ನಾಶ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸೂರ್ಯನಿಗೆ ತೊಂದರೆ ಕೊಡ್ಲಿಕ್ಕೆ ಬರ್ತಿರ್ತಾರೆ ಅವರು. ಅವರ ನಾಶಕ್ಕೋಸ್ಕರವಾಗಿ ಮಂದೇಹ ರಾಕ್ಷಸ ಘೋರ ಸೂರ್ಯಮಿಚ್ಛಂತಿ ಖುದಿತಂ ಪ್ರಜಾಪತಿ ಕೃತ ಶಾಪ ತೇಷಾ ಮೈರೇಯ ರಕ್ಷಣ ಅಂತ ಹೇಳ್ತಾರೆ. ಮಂದೇಹ ಅನ್ನೋ ರಾಕ್ಷಸರು ಸೂರ್ಯನನ್ನು ತಿನ್ಲಿಕ್ಕೆ ಬರ್ತಾರೆ. ಇದು ಪ್ರಜಾಪತಿ ಕೊಟ್ಟಂಥ ಶಾಪ. ಘೋರವಾದ ಸಂಧಿಕಾಲ ಪ್ರಾಪ್ತವಾದಾಗ ಮಂದೇಹ ಅನ್ನುವಂಥ ರಾಕ್ಷಸರು ಬರ್ತಾರೆ ಸೂರ್ಯನ ರಥ ಸಂಚಾರಕ್ಕೆ ವಿಘ್ನ ಮಾಡಲಿಕ್ಕೆ. ನೀವು ಯಾವಾಗ ಮಂತ್ರಪೂರಿತವಾಗಿ ಜಲದಲ್ಲಿ ಅರ್ಘ್ಯವನ್ನು ಕೊಡ್ತೀರೋ ಅವರು ನಾಶ ಆಗಿ ಹೋಗ್ತಾರಪ್ಪ. ಇನ್ನು ಅರ್ಘ್ಯವನ್ನು ಕೊಡೋದರ ಜೊತೆಗೆ ಆ ಭಗವಂತನ ಒಂದು ಮಹಾಮಹಿಮೆಯನ್ನು ತಿಳ್ಕೊಳ್ಬೇಕು. 3 ಕಾಲದಲ್ಲಿ 3 ಸ್ತೋತ್ರದಿಂದ ಆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಬೇಕು. ಹೃದಯಶ್ಚಾತು ಗಾಯತ್ರಿ ಹೃದ್ಗತ ಮುಖನಿಸ್ಮೃತ ಹತ್ವಾ ಆದಿತ್ಯ ಸಂತುಷ್ಟ ಪ್ರವಿಶ್ಯ ಹೃದಯಂ ಮಮ. ಹೇ ಸೂರ್ಯನಾರಾಯಣ, ನನ್ನ ಮೇಲೆ ಅನುಗ್ರಹವನ್ನು ಮಾಡು, ಜಪದ ಸಿದ್ಧಿಯನ್ನು ಕೊಡು. ಮಧ್ಯಾಹ್ನ ಕಾಲದಲ್ಲಾದರೆ ಸಾಯಂಕಾಲದಲ್ಲಾದರೆ ನನ್ನ ಎಲ್ಲ ಶತ್ರುಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ದೇವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ನಾವು ಸರಿಯಾದ ಸಮಯಕ್ಕೆ ಸಂಧ್ಯಾವಂದನೆಯನ್ನು ಮಾಡೋದಿಲ್ಲ. ಅದಕ್ಕೆ ಭಗವಂತ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಏನು ವ್ಯವಸ್ಥೆ? ವಾಲಾಖಿಲ ಅನ್ನುವಂತಹ 60,000 ಬ್ರಹ್ಮ ಋಷಿಗಳು ಅವರು ಸರ್ವಕಾಲದಲ್ಲಿ ಆ ಸೂರ್ಯನ ರಥದಲ್ಲಿ ಕೂತಿರ್ತಾರೆ. ಕೂತುಕೊಂಡು ಅವರು ಅರ್ಘ್ಯವನ್ನು ಕೊಡ್ತಾರೆ. ಅಂಗುಷ್ಟ ಪರಿಮಾಣದಲ್ಲಿರುವಂಥ ಋಷಿಗಳು ವಾಲಾಖಿಲ ಸಹಸ್ರಾಣಿ ಷಷ್ಟಿವರ್ಷ ಯೋಕಿಲ ಪುರತೋಭಿಮುಖಂ ಯಾಂತಿ ಸ್ತುವಂತಿ ಸ್ತುತಿಭಿರ್ವಿಭುಂ ಅಂತ ವ್ಯಾಸಸ್ಮೃತಿಯಲ್ಲಿ ಹೇಳ್ತಾರೆ. ಅಂಗುಷ್ಟ ಪ್ರಮಾಣದಲ್ಲಿರುವಂಥ ಅವರು ಕಾಲಕಾಲಕ್ಕೆ ಸರಿಯಾಗಿ ಅರ್ಘ್ಯವನ್ನು ಕೊಡ್ತಾರೆ. ಇನ್ನು ನಾನೀಗ ಹೇಳಿದ್ನಲ್ಲ ಚತುರರ್ಘ್ಯ, ಅದು ಯಾವಾಗ ಅಂದರೆ ಚತುರರ್ಘ್ಯಂತು ಗಾಯತ್ರ್ಯ ದತ್ವಾ ಸಂಧ್ಯಾ ಸಮಾಚರೇತ್ ಕಾಲಾತೀತ ವಿಶುದ್ಧರ್ಥಂ ತ್ರಿಸಂಧ್ಯಾತು ಸಮಾಚರೇತ್. ಲೇಟಾಗಿ
ಸಂಧ್ಯಾ ವಂದನೆ ಮಾಡಿ ಅರ್ಘ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಮಾತ್ರ 4 ಅರ್ಘ್ಯ ಕೊಡಬೇಕೆ ಹೊರತು 4 ಕೊಡೋದೇ ಅಭ್ಯಾಸ ಮಾಡ್ಕೊಂಡ್ಬಿಡಬಾರ್ದು. ಹೊಸದಾಗಿ ಉಪನಯನ ಆಗಿರ್ತದೆ. ಎಷ್ಟರ ಮಟ್ಟಿಗೆ ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೀವಿ ಅಂದರೆ ಅರ್ಘ್ಯ ಕೊಡೋದು ಎಷ್ಟು ಅಂತ ಕೇಳಿದರೆ ಉಪನಯನ ಆದ ಹುಡುಗನ್ನ 4 ಕೊಡಬೇಕ್ರಿ ಅಂದ್ಬಿಡ್ತಾನೆ. ಕಾರಣ ಏನು ಅಂದರೆ ಅಷ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. 8 ಗಂಟೆ ಮೇಲೆ ನಮ್ಮದು ಸ್ನಾನ ಪೂಜಾ ಎಲ್ಲ ಮಾಡುವಂಥದ್ದು. ಅದಕ್ಕೆ ಎಚ್ಚರ, ಕಾಲಾತೀತ ದೋಷ ಪ್ರಾಯಶ್ಚಿತ್ತಕ್ಕಾಗಿ 4ನೇ ಅರ್ಘ್ಯ ಕೊಡಬೇಕು. ಅದು ಯಾವಾಗ ಅಂದರೆ ಸೂರ್ಯೋದಯ ಆಗಿ 8 ಗಂಟೆ 10 ಗಂಟೆ ಭಾಳ ಸಮಯ ಆದಾಗ ಮಾತ್ರ ಕೊಡಬೇಕೇ ಹೊರತು ಸುಮ್ಮನೆ ಕೊಡೋದಲ್ಲ. ಅದಕ್ಕೆ ಹೇಳ್ತಾರೆ, ಆ ಸೂರ್ಯಾರ್ಘ್ಯವನ್ನು ಕೊಡುವಂಥ ಸಂದರ್ಭದಲ್ಲಿ ಭಕ್ತಿಯಿಂದ ಆ ಮಂತ್ರವನ್ನು ಹೇಳಿ, ಗಾಯತ್ರಿ ಮಂತ್ರವನ್ನು ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕಪ್ಪ. ಗಾಯತ್ರಿ ನಾಮಕನಾಗಿರುವಂಥ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ನಾವೇನು ಕೊಡ್ಲಿಕ್ಕೆ ಸಾಧ್ಯ? ಸೂರ್ಯನಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಅನುಗ್ರಹ ನಮಗಾಗಬೇಕು ಅಂದರೆ ಆ ಅರ್ಘ್ಯ ಪ್ರದಾನವನ್ನು ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಅದರಲ್ಲೂ ಹೇಳ್ತಾರೆ, ಸೂರ್ಯನ ಅರ್ಘ್ಯ ಮಂತ್ರ ಏನಿದೆ ಅಲ್ಲ, ಅದಕ್ಕೆ ಹೇಳ್ತಾರೆ ಉತ್ತಿಷ್ಠದೆ, ಎಲ್ಲ ಮುಗಿದ ಮೇಲೆ ಹೇಳುವಂತಹ ಮಂತ್ರ ಇದು. ಉತ್ತಿಷ್ಠ ದೇವಿ ಗಂತವ್ಯಂ ಪ್ರವಿಶ್ಯ ಹೃದಯಮ್ಮವ. ಗಾಯತ್ರಿ ಮಂತ್ರದಿಂದ ನಾವು ಅರ್ಘ್ಯವನ್ನು ಕೊಟ್ಟಿರ್ತೀವಿ. ಆ ಭಗವಂತನ ಅನುಗ್ರಹ ನಮ್ಮ ಮೇಲಾಗಲಿ. ಸೂರ್ಯೋದಯದಿಂದ ಅಂದರೆ ನೋಡ್ರಿ, ಹೇಳ್ತಾರೆ ಅರ್ಘ್ಯ ಪ್ರದಾನದ ಕಾಲಾತೀತವಾದರೆ ಅಂದರೆ ಅರ್ಘ್ಯ ಪ್ರದಾನ ಮಾಡುವಂಥ ಸಮಯ ಲೇಟ್ ಆಯ್ತಪ್ಪ, ನಾವು 4ನೇದು ಕೊಟ್ಟಿದ್ದೀವಿ ಅಂತ ಹೊರಟ್ರೆ ಅದಕ್ಕೆ ಹೇಳ್ತಾರೆ ಅರ್ಘ್ಯ ಪ್ರದಾನ ಪೂರ್ವ ಮುದಸ್ತ, ಅಂದರೆ ಬೆಳಗ್ಗೆನೂ ಆಗಿರ್ಬೋದು, ಲೇಟಾಗಿ ಸಾಯಂಕಾಲನೂ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ನೀವು 108 ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಗಾಯತ್ರ್ಯ ಅಷ್ಟಶತಂ ಜಪ್ತ್ವಾ ಪ್ರಾಯಶ್ಚಿತ್ತಂ ದ್ವಿಜಾತಿವಿಹಿ. ಅಂದರೆ ಯಾವುದೇ ಕಾರಣಕ್ಕೂ ಸಮಯವನ್ನು ತಪ್ಪಿಸಬಾರ್ದು, ಆ ಸಮಯಕ್ಕೆ ಸರಿಯಾಗಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಆ ಗಾಯತ್ರಿಗೆ ಮಹತ್ವ ಇದೆ. ಅದರಲ್ಲೂ ಅರ್ಘ್ಯ ಮಾಡಬೇಕಾದ್ರೆ ಪಂಚಾನಾಂ ಪಾತ್ರಾಣಾಂ ಸಮಾಹಾರ ಪಂಚಪಾತ್ರಂ. ಪಂಚಪಾತ್ರೆ ತಗೊಳ್ಳೋದು ಅಂತಂತಾರೆ ನೋಡಿ. ಸಂಧ್ಯಾವಂದನೆ ಪಾತ್ರೆಗೆ ಈ ದಕ್ಷಿಣ ಕರ್ನಾಟಕದಲ್ಲಿ ಪಂಚಪಾತ್ರೆ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂಥ ಶಬ್ದ. ಏನದು ಪಂಚಪಾತ್ರೆ ಅಂದರೆ ಆಚಮನ ಪಾತ್ರೆ, ಉದ್ಧರಣೆ, ಅರ್ಘ್ಯ ಪಾತ್ರೆ, ಕಮಂಡಲು, ಅರ್ಘ್ಯ ಅಂದರೆ ನೀರಿಗೆ ಅರ್ಘ್ಯವನ್ನು ಬಿಡುವಂತಹ ಒಂದು ಬೋಗೋಣಿ ಅಥವಾ ಬುಟ್ಟಿ ಯಾವುದಾದ್ರೂ ಆಗಿರ್ಬೋದು. ಇವು 5 ಸೇರಿದಾಗ ಪಂಚಾನಾಂ ಪಾತ್ರಾಣಾಂ ಸಮಾಹಾರ ಪಂಚಪಾತ್ರಂ, ಅದಕ್ಕೆ ಪಂಚಪಾತ್ರ ಅಂತ ಕರೀತಾರೆ. ಇಷ್ಟು ಇಟ್ಟುಕೊಂಡು ನಾವೇನು ಮಾಡಬೇಕು? ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅದರಲ್ಲೂ ಆಚಾರ್ಯರು ಕಾಟಕ ಭಾಷ್ಯ, ಋಗ್ವೇದ ತೈತರೀಯ, ಕೂರ್ಮ ಪುರಾಣ, ಹರಿಕಥಾಮೃತಸಾರ 22ನೇ ಸಂಧಿ ಇದರಲ್ಲೆಲ್ಲ ಭಾರಿ ವಿಶ್ಲೇಷವಾಗಿ ಹೇಳ್ತಾರೆ. ಆಕೃಷ್ಣೇನ ಅನ್ನುವಂತಹ ಮಂತ್ರ ಇದೆ. ಮಧ್ಯಾಹ್ನದಲ್ಲಿ ಸಂಧ್ಯಾವನೆ ಮಾಡಬೇಕಾದ್ರೆ ಅರ್ಘ್ಯ ಕೊಡುವಂತಹ ಮಂತ್ರಗಳು. ಆಮೇಲೆ ಹಂಸ ಶುಚಿಷದ್ ಅನ್ನುವಂತಹ ಮಂತ್ರ ಇದೆ. ಈ ಮಂತ್ರಗಳಿಂದ ಭಗವಂತನ 18 ರೂಪಗಳ ಚಿಂತನೆ ಇದೆ. ಅದೆಲ್ಲ ಬಹಳ ವಿಸ್ತಾರವಾಗಿರುವಂಥದ್ದು. ಹೀಗೆ ಭಗವಂತನ ಗುಣಗಳನ್ನು ಜಗನ್ನಾಥ ದಾಸರು ಹೇಳ್ತಾರೆ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನುದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಲಿಸುವ ಧರಿಸಿ ಅಸಂಶಯ ನಪ್ಪುದೆ ಫಲವಿದು ಬಾಳದುದಕ್ಕೆ ಅಂತ ಹೇಳಿದ ಹಾಗೆ ಅರ್ಘ್ಯ ಪ್ರದಾನವನ್ನು ಸರಿಯಾದ ಸಮಯಕ್ಕೆ ಗಾಯತ್ರಿ ಮಂತ್ರದಿಂದ ನಿಂತುಕೊಂಡು ಭಕ್ತಿಯಿಂದ ಗೋ ಮುದ್ರೆಯನ್ನು ಮಾಡಿ ನಾವೇನು ಮಾಡಬೇಕು? ಗೋಶೃಂಗ ಮುದ್ರೆಯನ್ನು ಮಾಡಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಶ್ರದ್ಧಾಭಕ್ತಿಯಿಂದ ಮಾಡಬೇಕು. 3 ಮಾತ್ರ ಅರ್ಘ್ಯ. 4ನೇದ್ದು ಭಾಳ ತಡ ಆದಾಗ ತಡ ಮಾಡಬಾರದು. ಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಅದರಿಂದ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.